ನಮಸ್ಕಾರ. ಕಪ್ಪು ಕುಳಗಳ ಕರಾಳ ದಂಧೆಯನ್ನು ಅಂಧಕಾರದಲ್ಲೇ ಬಟ ಬಯಲು ಮಾಡುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದೇಶಾದ್ಯಂತ ಹಳೆಯ ನೋಟುಗಳು ಬ್ಯಾನ್ ಆದ ಬಳಿಕ ಕಪ್ಪು ಹಣವನ್ನು ಕೋಟಿಗಟ್ಟಲೆ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ಜನ ಏಕಾಏಕಿ ಬೆಚ್ಚಿ ಬೀಳ್ತಾರೆ. ಏನು ಮಾಡೋದು ಇಷ್ಟೊಂದು ಹಣವನ್ನು? ಆಗ ದೇಶಾದ್ಯಂತ ಶುರುವಾಗುತ್ತೆ ಒಂದು ಪ್ರಮುಖ ದಂಧೆ. ಏನು ದಂಧೆ ಅಂತಂದರೆ ಕಮಿಷನ್ ತಗೊಂಡು ಕಪ್ಪು ಹಣವನ್ನು ವೈಟ್ ಮಾಡಿಕೊಡ್ತಕ್ಕಂಥದ್ದು. ನೀವು ಟಿ ವಿಗಳಲ್ಲಿ ಸಾಕಷ್ಟು ನೋಡಿರ್ತೀರ. ಅಲ್ಲಿ ರೇಡ್ ಆಯಿತು, ಇಲ್ಲಿ ರೇಡ್ ಆಯಿತು, ಅಲ್ಲಿ ಅಷ್ಟು ಕೋಟಿ ಸಿಕ್ತು, ಇಲ್ಲಿ ಇಷ್ಟು ಕೋಟಿ ಸಿಕ್ತು. ಹಾಗಾದರೆ ಮನೆಯಲ್ಲಿ ಈ ರೀತಿ ಕೋಟಿ ಕೋಟಿ ಹೊಸ ನೋಟುಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು? ತಮ್ಮ ಕಪ್ಪು ಹಣವನ್ನು ಹೇಗೆ ಬಿಳಿ ಮಾಡ್ಕೊಳ್ತಾ ಇದ್ರು? ಈ ದಂಧೆಯಲ್ಲಿ ತೊಡಗಿರುವಂತಹ ಒಬ್ಬ ವ್ಯಕ್ತಿಯಿಂದ ನಿಮಗೆಲ್ಲರಿಗೂ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಹೇಗೆ ಆಪರೇಟ್ ಆಗುತ್ತೆ, ಕಪ್ಪು ಹಣ ಬಿಳಿಯಾಗಿ ಹೇಗೆ ಪರಿವರ್ತಿತವಾಗುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದೇ ಈ ಹೊತ್ತಿನ ವಿಶೇಷ ಗುಲಾಬಿ ಗ್ಯಾಂಗ್. ಎಸ್, ಈ ಕಾರ್ಯಕ್ರಮದ ಆರಂಭದಲ್ಲೇ ಒಂದಷ್ಟು ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ಹೇಗೆ ನಡೀತಾ ಇತ್ತು ಈ ಒಂದು ದಂಧೆ, ಎಲ್ಲೆಲ್ಲಿ ರೇಡ್ ಆಯಿತು, ಎಷ್ಟು ಹಣ ಸಿಕ್ತು, ಈ ರೇಡ್ ಆದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ದಂಧೆಯಲ್ಲಿ ಭಾಗಿಯಾಗಿದ್ದವರು ಕೊಟ್ಟಂತಹ ಮಾಹಿತಿ ಏನು, ಹೇಗೆ ನಡೀತಾ ಇದೆ ದೇಶಾದ್ಯಂತ ಈ ಒಂದು ದಂಧೆ, ಇದೆಲ್ಲದರ ಬಗ್ಗೆ ಒಂದು ಚಿಕ್ಕ ರಿಪೋರ್ಟ್ ಬರ್ತಾ ಇದೆ ನೋಡಿ. ಬಾತ್ರೂಮ್ನಲ್ಲೂ ದುಡ್ಡು, ಬೆಡ್ರೂಮ್ನಲ್ಲೂ ದುಡ್ಡು ಸಿಗ್ತಾ ಇವೆ. ಗರಿ ಗರಿ ಹೊಸ ನೋಟು. ನಿಮಗೆ ಅಚ್ಚರಿ ಆಗದೆ ಇರದು, ಕಳೆದೊಂದು ತಿಂಗಳಿನಿಂದ ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ಅಕ್ರಮದ ದುಡ್ಡುಗಳು ಸಿಗ್ತಾ ಇವೆ. ಬಾತ್ರೂಮ್ನಲ್ಲೂ ಕಂತೆ ಕಂತೆ ದುಡ್ಡಿರ್ತವೆ, ಬೆಡ್ರೂಮ್ನಲ್ಲೂ ಇರ್ತವೆ. ಅತ್ತ ಜನರು 2,000 ರೂಪಾಯಿ ನೋಟ್ ಪಡೆಯೋದಕ್ಕೆ ದಿನವಿಡೀ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಕೆಲವರ ಬಳಿಯ ಹೊಸ ನೋಟಿನ ಕಂತೆ ಬಂದಿದ್ದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಹಾಗೂ ಒಂದು ವಿಷಯವಂತೂ ಸ್ಪಷ್ಟ, ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಜೋರಾಗಿದೆ ಅನ್ನೋದು. ಕಪ್ಪು ಹಣವನ್ನ ಬಿಳಿ ಮಾಡುವಂತ ದಂಧೆಯಲ್ಲಿ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳು, ಬ್ಯಾಂಕಿನ ಮ್ಯಾನೇಜರ್ಗಳು, RBI ಸಿಬ್ಬಂದಿಗಳು ಎಲ್ಲರೂ ಕೂಡ ಸಕ್ರಿಯರಾಗಿದ್ದಾರೆ. ಈಗಾಗಲೇ ಕೆಲವರು ಸಿಕ್ಕಿ ಹಾಕೊಂಡಿದ್ದಾರೆ ಕೂಡ. ಹಾಗಾದ್ರೆ ಕತ್ತಲಲ್ಲಿ ನಡೆಯುವಂತ ಕಪ್ಪು ಕದೀಮರ ಬ್ಲ್ಯಾಕ್ ದಂಧೆ ಹೇಗೆ ನಡೀತಾ ಇದೆ? ಇದರಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಕಾನೂನಿನ ಕಣ್ತಪ್ಪಿಸಿ ವ್ಯವಹಾರ ನಡೆಸ್ತಾ ಇರೋದು ಯಾರು, ಹೇಗೆ? ಹೀಗೆ 10 ಹಲವು ಪ್ರಶ್ನೆಗಳು ಸಾಮಾನ್ಯ ಜನರ ಮನಸ್ಸಲ್ಲಿ ಖಂಡಿತವಾಗೂ ಕೂಡ ಮೂಡಿರುತ್ತೆ. ಇದಕ್ಕೆ ಉತ್ತರ ಕಂಡುಕೊಳ್ಳುವಂತ ಸಣ್ಣ ಪ್ರಯತ್ನ ಎಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ನೇರವಾಗಿ ವಿಚಾರಕ್ಕೆ ಬರೋಣ. ಈ ರೀತಿ ಬ್ಲ್ಯಾಕ್ನ ವೈಟ್ ಮಾಡ್ತಕ್ಕಂಥ ದಂಧೆಯಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಯೊಬ್ಬರು ನನ್ನ ಜೊತೆ ಇದ್ದಾರೆ. ಅವರಿಂದನೇ ಕೆಲವೊಂದು ಮಾಹಿತಿಯನ್ನು ನಿಮಗೆ ನಾನು ಕೊಡಿಸ್ತಾ ಇದ್ದೀನಿ. ಹಾಯ್. ಹಾಯ್. ಹೆಂಗೆ ನಡೀತಾ ಇದೆ ಬಿಸ್ನೆಸ್? ದೇವ್ರ ದಯ. ಈ ಬಿಸ್ನೆಸ್ ಅಂತ ಅಂತೀವಲ್ಲ, ಇದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಯಾವತ್ತೂ ಅನಿಸಿಲ್ವಾ ಅಂತ? ತಪ್ಪಾಗಿ ಸಂಪರ್ಸಿ ಇಟ್ಟಿರೋಂಥದ್ದು, ತಪ್ಪಾಗಿ ತೊಗೊಂಬಂದಿಟ್ಟಿರೋಂಥದ್ದು, ತೊಗೊಂಬಂದು ಕೊಡ್ತಾರೆ, ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಅಂದರೆ ಅವ್ರು ಕಪ್ಪು ಹಣ ಇಟ್ಟಿರೋದೇ ತಪ್ಪು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಡೋದು ತಪ್ಪೇನು ಅಂತನಾ? ಅಷ್ಟೇ, ಅದಲ್ಲೇನಿದೆ. ಸೊ ಈ ದಂಧೆನಲ್ಲಿ ನಿಮ್ಮಗಳಿಗೆಲ್ಲ ಒಬ್ಬ ಬಾಸ್ ಅಂತ ಯಾರಾದರೂ ಇರ್ತಾರೆ? ಬಾಸ್ ಅನ್ನೋರು ಯಾರು ಇರಲ್ಲ. ಬಾಸ್ ಅನ್ನೋಂಥವರೆಲ್ಲ ನಮ್ಮ ಇದಲ್ಲಿ ಯಾರು ಇರೋಕ್ಕಲ್ಲ. ಒಂದು 3-4 ಜನ ಸೇರಿಕೊಂಡು ನಾವು ಇದನ್ನು ಮಾರೋಂಥದ್ದು. ಯಾರೋ ನಮ್ಮ ಕಡೆಯವರೊಬ್ಬರ ಹತ್ರ ಒಂದು 10 ಲಕ್ಷ ರೂಪಾಯಿ ಬ್ಲ್ಯಾಕ್ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಅವರು ವೈಟ್ ಮಾಡಿಸ್ಕೊಳ್ಬೇಕು. ಹೆಂಗೆ ಮಾಡಿಸ್ಕೋತಾರೆ? ಅವ್ರ ಹತ್ರ ಇದೆ ಅನ್ನೋದು ನಂಬಿಕೆ ಏನಿದೆ? ಅಂದರೆ ಮೊದಲು ನಿಮಗೆ ನಂಬಿಕೆ ಬರಬೇಕು. ನಿಮ್ಮ ಹತ್ರ ಹಣ ಇದೆ ಅನ್ನೋದು ನಂಬಿಕೆ ನನಗೆ ಹೇಗೆ ಬರಬೇಕು? ನನ್ನ ಹತ್ರ ಇದೆ ಅಂತ ನಿಮಗೆ ನಂಬಿಕೆ ಇರೋದಕ್ಕೆ ನನ್ನನ್ನು ಹುಡ್ಕೊಂಡು ನೀವು ಬರ್ತೀರಾ. ಹೌದು. ಯಾರ ಮುಖಾಂತರ, ಯಾವ ಕಾಂಟ್ಯಾಕ್ಟ್ ಮುಖಾಂತರ ನನ್ನ ಹತ್ರ ಬರ್ತೀರಾ. ಹೌದು. ನಿಮ್ಮ ಹತ್ರ ಇದೆ ಅನ್ನೋದು ನಾನು ಯಾವ ಗ್ಯಾರಂಟಿ ಮೇಲೆ ಬರ್ಬೋದು? ಏನು ಮಾಡ್ತೀರಾ ಅವಾಗ? ನನ್ನ ಕಡೆ ಇಬ್ಬರನ್ನ ಹುಡುಗರನ್ನ ಕಳಿಸ್ತೀನಿ. ಎಲ್ಲಿಗೆ? ನಿಮ್ಮ ಹತ್ರಕ್ಕೆ. ಸರಿ. ನಿಮ್ಮ ಹತ್ರ ಹಣ ಇದೆ ಓಕೆ ಅನ್ನೋ ರೀತಿಯಲ್ಲಿ ನೋಡ್ಕೊಂಬರೋದಕ್ಕೆ ನಮ್ಮ ಹುಡುಗರನ್ನ ಕಳಿಸ್ತೀನಿ. ಇಬ್ಬರು ಹುಡುಗರನ್ನ ನಂತರ ನಿಮ್ಮ ಹುಡುಗರನ್ನ ನಮ್ಮ ಕಡೆ ಕರೆಸ್ಕೊತೀನಿ. ಓಕೆ. ನಮ್ಮ ಹುಡುಗರು ಇಬ್ಬರು, ನಿಮ್ಮ ಹುಡುಗರು ಇಬ್ಬರು. ನಮ್ಮ ಹತ್ರ ಇದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಬೇಕು, ನಮ್ಮ ಹತ್ರ ಇದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಬೇಕು. ಆ ಇಬ್ಬರು ಹುಡುಗರನ್ನ ನೋಡ್ಕೊಂಬಂದು ಅವ್ರು ನಮಗೆ ಇದೆ ಅಂತ ಕನ್ಫರ್ಮೇಷನ್ ಕೊಟ್ಟರೆ ನಾನು ಒಂದು ಲೊಕೇಶನ್ ಹೇಳ್ತೀನಿ. ಓಕೆ. ಆ ಲೊಕೇಶನ್ಗೆ ಬಂದರೆ ಆ ಹುಡುಗರ ಹತ್ರ ಮಾತಾಡ್ತೀನಿ. ಇಷ್ಟು ಪರ್ಸೆಂಟ್ ಇದೆ, ಹಿಂಗಿದೆ, ನಿಮ್ಮ ಕಡೆ ಯಾರು ಮೇನ್ ಡೀಲ್ ನೋಡ್ಕೊತೀನಿ. ನೋಡಿಕೊಂಡು ನಾವು ಮಾಡಿಸ್ಕೊಡೋದು. ಈಗ ಒಬ್ಬ ವ್ಯಕ್ತಿ ಅಂದ್ಕೊಳ್ಳೋಣ, ಸಪೋಸ್ ಅವ್ರಿಗೆ ಇವೆಲ್ಲ ಗೊತ್ತಿಲ್ಲ, ಬ್ಲ್ಯಾಕ್ ಮನಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಏಕಾಏಕಿ ನಂಬಿಕೆಗೆ ಇಬ್ಬರನ್ನ ಕಳಿಸ್ಕೊಡ್ತೀವಿ ಅಂತಂದರೆ ಆ ವ್ಯಕ್ತಿ ನಂಬೋದು ಹೇಗೆ ಅಂತ ನಿಮ್ಮ ಹುಡುಗರನ್ನ? ಈ ವ್ಯವಹಾರ ನಡೆಯೋದೇ ಒಂದು ನಂಬಿಕೆ ಮೇಲೆ. ನಂಬಿಕೆ ಬಂದ ನಂತರ ಇಬ್ಬರಿ ಕಡೆಯಿಂದನೂ ಈಗ ಓಕೆ ಆಯಿತು,
ನೆಕ್ಸ್ಟ್ ಏನು? ಈ ಟೈಮಲ್ಲಿ ಕೋಟಾ ನೋಟ್ಗಳು ಚಲಾವಣೆ ಆಗುವಂಥ ಸಾಧ್ಯತೆ ಇದರಲ್ಲೂ ಕೋಟಾ ನೋಟ ಬರುತ್ತೆ. ಹೊಸ ನೋಟಲ್ಲೂ ಕೋಟಾ ನೋಟ್ ಹೊಸ ನೋಟಲ್ಲೆಲ್ಲ 500,000ದಲ್ಲಿ ಕೋಟಾ ಹಳೆ ನೋಟ್ ಅವ್ರ ಹತ್ರ ಕೊಡ್ತಾರೆ. ಹಳೆ ನೋಟ್ಗಳು ನಿಮ್ಮ ಹತ್ರ ಇದೆ, ಓಕೆ, ನಿಮ್ಮ ಹತ್ರ ಇರೋ ಕೋಟಾ ನೋಟ್ ನಿಮ್ಮ ದುಡ್ಡಲ್ಲಿ ಕೋಟಾ ನೋಟ್ ಬರುವ ಸಾಧ್ಯತೆ, ಅದನ್ನ ನಾವು ಪರೀಕ್ಷೆ ಮಾಡ್ಕೊತೀವಿ. ಅಂದರೆ ಆ ಮಿಷಿನ್ ತರ್ತೀವಿ, ಒಂದು ಗನ್ ಟೈಪ್ ಮಿಷಿನ್ ತೊಗೊಂಬರ್ತೀವಿ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಗದು ಗೊತ್ತಾಗುತ್ತೆ. ಈಗ 10 ಲಕ್ಷ 1 ಕೋಟಿ ಹೀಗೆಲ್ಲ ನಡೆಯುತ್ತಲ್ಲ, ಅಷ್ಟು ನೋಟ್ಗಳನ್ನೂ ನೀವು ಸ್ಕ್ಯಾನ್ ಮಾಡ್ತಾ ಕೂತ್ಕೋತೀರಾ? ಅಷ್ಟು ನೋಟ್ಗಳನ್ನು ಒಂದೊಂದು ನೋಟ್ಗಳನ್ನು ಸ್ಕ್ಯಾನ್ ಮಾಡಲ್ಲ. ಮಿಷಿನ್ ಬಂದ್ಬಿಟ್ಟು ಬಂಡಲ್ ಇರುತ್ತೆ, ಬಂಡಲ್ಗೆ ಇಟ್ಕೊಂಡು ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಸಿಗ್ನಲ್ ಕೊಡುತ್ತೆ. ನಿಧಾನಕ್ಕೆ ಹಿಂಗೆ ಹೇಳ್ಕೊಂಬರ್ಬೇಕಾದ್ರೆ ಕೋಟಾ ನೋಟ್ ಇರೋ ಕಡೆ ಬೀಪ್ ಸೌಂಡ್ ಬರುತ್ತೆ. ಅದು ಈ ಹೊಸ ನೋಟ್ಗಳಲ್ಲೂ ಏನಾದರೂ ಕೋಟಾ ಬರೋ ಸಾಧ್ಯತೆ ಬರ್ತಾ ಇದೆ. ಹೊಸ ನೋಟಲ್ಲೂ ಕೋಟಾ ನೋಟಲ್ಲೂ ಕೋಟಾ ನೋಟ್ ಬರ್ತಾ ಇದೆ. ಇದನ್ನ ಮಾಡೋದ್ರಿಂದ ನಿಮ್ಗಳಿಗೆ ಏನು ಲಾಭ? ಕಮಿಷನ್ ಇಟ್ಕೊಂಡು ಮಾಡ್ತೀವಿ. ಹೆಂಗೆ ಕಮಿಷನ್ ಅಂದರೆ? 100 ರೂಪಾಯಿಗೆ 3 ರೂಪಾಯಿ, 100 ರೂಪಾಯಿಗೆ 3 ರೂಪಾಯಿ. ಈಗ ನೀವು ನಿಮ್ಮ ಹಿಂದೆ ಇನ್ನೊಬ್ರು ಯಾರೋ ಇರ್ತಾರೆ, ಇವರೆಲ್ಲ ನೀವೆಲ್ಲರೂ ಕೂಡ ಈ ಕಮಿಷನ್ ಹಂಚ್ಕೋತೀರಾ? ಎಸ್, ಎಲ್ಲರೂ ಹಂಚ್ಕೋತೀರಾ? ಹಂಚ್ಕೊಂತೀವಿ. ಈಗ ದೊಡ್ಡ ಮೊತ್ತ ಅಂತಂದಾಗ ಈ ಬಾರ್ಗೇನಿಂಗ್ ಎಲ್ಲ ನಡೆಯುತ್ತೆ. 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ ತೊಗೊಂಬಂದಾಗ ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಬಂದು 30% ಹೊಡ್ತು. 1 ಕೋಟಿ ರೂಪಾಯಿ ಹಳೆಯ ನೋಟ್ಗಳನ್ನ ಕೊಟ್ಟಾಗ ನೀವು ಅವರಿಗೆ 70 ಲಕ್ಷ ಹೊಸ ನೋಟ್ಗಳನ್ನ ಕೊಡ್ತೀವಿ. ಅಲ್ಲಿಗೆ ವ್ಯವಹಾರ ಮುಗೀತು. ಇನ್ನು ಅವ್ರಿಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ. ಆದರೆ ಇದು ಇಲ್ಲೀಗಲ್ ಆಗಿರೋದ್ರಿಂದ ನೀವು ಹೆಂಗೆ ವ್ಯಕ್ತಿಯನ್ನು ನಂಬ್ತೀರಾ? ಇವಾಗ ನಿಮ್ಮನ್ನು ಬರೋಕ್ಕೆ ಹೇಳ್ತೀನಿ, ನಿಮ್ಮನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೊಂದು ಜಾಗಕ್ಕೆ ಬರೋಕ್ಕೆ ಹೇಳ್ತೀನಿ. ಆ ಜಾಗಕ್ಕೆ ನಾವು ಬೇರೆಯವ್ರನ್ನ ಯಾರನ್ನಾರು ಕಳಿಸಿರ್ತೀವಿ. ನೀವೇ ನೇರವಾಗಿ ಬರಲ್ಲ? ನಾವು ನೇರವಾಗಿ ಬರಲ್ಲ. ಅಂದರೆ 2-3 ಸರ್ತಿ ಒಬ್ಬ ವ್ಯಕ್ತಿನ ನೀವು ಟೆಸ್ಟ್ ಮಾಡಿ ಅವ್ನು ಈ ಲೊಕೇಶನ್ ಆ ಲೊಕೇಶನ್ ಈ ಲೊಕೇಶನ್ಗಳನ್ನ ಶಿಫ್ಟ್ ಮಾಡಿ ಅವ್ನಿಗೆ ಕನ್ಫರ್ಮೇಷನ್, ನಮಗೆ ಕನ್ಫರ್ಮೇಷನ್ ಆಯಿತು ಅಂದಾಗ ಅವ್ನಿಗೆ ನಾವು ಕನ್ಫರ್ಮೇಷನ್ ನಾವು ಕೊಡ್ತೀವಿ. ಅದುವರೆಗೂ ನಾವು ಮುಖಾಮುಖಿ ಡೈರೆಕ್ಟಾಗಿ ನಾವು ಕೂರಲ್ಲ. ಅವ್ನ ಬ್ಯಾಕ್ಗ್ರೌಂಡ್ ಎಲ್ಲ ಏನಾದ್ರು ತಿಳ್ಕೊಳ್ಳೇಬೇಕಾಗುತ್ತೆ. ನಂಬಿಕೆ ಆಗಿರೋ ಹುಡುಗನ ನಮ್ಮ ಕಡೆ ಇಬ್ಬರನ್ನ ಇಟ್ಕೊಂಡಿರ್ತೀವಿ. ಬಂದು ನೋಡ್ಕೊಂಡು ಹೋಗೋವರೆಗೂ ನಂಬಿಕೆ, ನಿನಗೆ ಪಕ್ಕ ನಿನಗೆ ನಂಬಿಕೆ ಬೇಕು, ನೀನು ರಿಲೇಟಿವ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂಥವ್ರು ಆಗಿರ್ಬೋದು, ನಿನಗೆ ಪಕ್ಕ ನಂಬಿಕೆ ಇರೋಂಥ ಹುಡುಗನ ನಮ್ಮ ಕಡೆ ಇಲ್ಲಿಟ್ಟಿರ್ತೀವಿ, ನಮ್ಮ ಹುಡುಗರನ್ನ ನಿಮ್ಮ ಕಡೆ ಅಲ್ಲಿಟ್ಟಿರ್ತೀವಿ. ಈಗ ಒಂದು ವೇಳೆ ಎಲ್ಲವೂ ಆಯಿತು, ನಿಮ್ಗೆ ಅನುಮಾನನೇ ಬರಲಿಲ್ಲ ಅಂತ ಇಟ್ಕೊಳ್ಳೋಣ, ಫೈನಲ್ ಆಗಿ ಒಂದು ಸ್ಪಾಟ್ ಫಿಕ್ಸ್ ಮಾಡ್ತೀರಾ, ಇಲ್ಲಿಗೆ ನೀವು ಇಷ್ಟು ದುಡ್ಡು ತೊಗೊಂಬನ್ನಿ, ನಾವು ಇಷ್ಟು ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ. ಅಂಥ ಸಂದರ್ಭದಲ್ಲಿ ರಿಸ್ಕ್ ಆದರೆ ಏನು ಮಾಡ್ತೀರಾ? ನಮ್ಮಲ್ಲಿ ದುಡ್ಡು ತೊಗೊಂಬರೋಕ್ಕಿಂತ ಮುಂಚೆ ನಾವು ಈ ಸ್ಪಾಟಲ್ಲಿ ಇದ್ದೀವಿ, ನೀವು ಬನ್ನಿ, ಓಕೆ, ಕರೆಸ್ತೀವಿ, ನಿಮ್ಮ ಹತ್ರ ಮಾತಾಡ್ತೀವಿ. ಮಾತಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಹುಡುಗರು ನಮ್ಮ ಕಡೆ ಇರ್ತಾರೆ. ಯಾಕಂದರೆ ನಾನು 70 ಲಕ್ಷ ರೂಪಾಯಿ ನಾನು ತೊಗೊಂಬರೋದು, 70 ಲಕ್ಷ ರೂಪಾಯಿ ನಾನು ಸೇಫ್ಟಿ ಇಟ್ಕೊಂಡು ನಾನು ಬಾಡಿ ಗಾರ್ಡ್ಸ್ ಇಟ್ಕೊಂಡು ಬಂದೋಬಸ್ತ ನಾನು ಬರೋಕ್ಕಾಗಲ್ಲ. ಕ್ಯಾಶುವಲ್ ನಾನು ಬರಬೇಕಾಗುತ್ತೆ. ಆ ಟೈಮಲ್ಲಿ ನನ್ನ ವೆಹಿಕಲ್ ಒಂದು ಕಡೆ ನಿಂತಿರುತ್ತೆ, ನಾನು ಒಂದು ಕಡೆ ನಿಂತಿರ್ತೀನಿ, ಹುಡುಗರು ಒಂದು ಕಡೆ ನಿಂತಿರ್ತಾರೆ, ಬರೀ ಹೇಳೋ ಸ್ಪಾಟ್ ಒಂದು ಕಡೆ ಇರುತ್ತೆ. ಇದೆಲ್ಲ ನೀವು ಹೇಳೋದು ನೋಡಿದ್ರೆ ನನಗೆ ಏನನ್ಸುತ್ತೆ, ಈ ಅಪರಾಧ ಲೋಕದಲ್ಲಿ ಚಟುವಟಿಕೆಗಳು ನಡೀತಾವಲ್ಲ ಹಾಗೆ ನಡೀತಾ ಇದೆ ಅಂತ. ಖಂಡಿತವಾಗ್ಲು ನೀವು 30% ಕಮಿಷನ್ ತಗೋತೀರ, ಆದರೆ ಹೊಸ ನೋಟ್ಗಳನ್ನ ಸಪ್ಲೈ ಮಾಡೋದಕ್ಕೆ ಒಬ್ಬ ಬಾಸ್ ಅಂತ ಇರಬೇಕಲ್ವ? ಅದೇ ಹೇಳಿದ್ನಲ್ಲ, ನಮಗೆಲ್ಲ ಬಾಸ್ ಅನ್ನೋದು ಯಾರು ಇರಲ್ಲ. ನಾವು ಒಂದು 3-4 ಜನ ಸೇರಿಕೊಂಡು ನಾವು ಮಾಡೋವಂಥದ್ದು. ಇದು ನಿಮ್ಗೇನು ಬೇಕು? ವೈಟ್ ಆಗಬೇಕು. ನಿಮ್ಮ ಕಪ್ಪು ಹಣವನ್ನು ನಾವು ಬಿಳಿದ್ ಮಾಡಿ ಕೊಡಬೇಕು. ನಿಮ್ಮ ಹಳೆ ನೋಟ್ ಕೊಟ್ಟರೆ ನಾವು ಹೊಸ ನೋಟ್ ಕೊಡ್ತೀವಿ. ಈಗ ಬಿಗಿನಿಂಗಲ್ಲಿ ಅಂದರೆ ನವೆಂಬರ್ 8 ಇದು ಆಯ್ತಲ್ಲ, ಅವಾಗ ಬಿಗಿನಿಂಗ್ನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಬಜಾರ್, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಬಜಾರ್ ಜಾಸ್ತಿ ಓಡ್ತಿತ್ತು ಅಂತಾರೆ. ಎಷ್ಟಿತ್ತು ಅವಾಗ ಬಜಾರ್? ಅವಾಗ ಮಾರ್ಕೆಟ್ 35% ಓಡ್ತಿತ್ತು. 100 ರೂಪಾಯಿ ಕೊಟ್ಟರೆ 65 ರೂಪಾಯಿ ವೈಟ್ ನೋಟ್ ಕೊಡೋದು. ಈಗ ಯಾಕೆಂದರೆ ದಿನಗಳ ಹತ್ತಿರ ಬರ್ತಾ ಇದೆ, ಇನ್ನೊಂದು 10-15 ದಿವಸ ಮಾತ್ರ ಅವಕಾಶ ಇದೆ. ಈಗೇನಾದರೂ ಬಜಾರ್ ಕಡಿಮೆ ಆಗಿದೆಯಾ? ಬಜಾರ್ ಕಡಿಮೆ ಅಂದರೆ ಒಂದು 50% ಕಮ್ಮಿ ಆಗಿದೆ. 15% 10% ಕೊಡ್ತಾ ಇದೆ. ಆಲ್ಮೋಸ್ಟ್ ಸುಮಾರು ನಿಮ್ಮ ಪ್ರಕಾರ ಎಲ್ಲ 15% ಕೊಡೋದಾದರೆ ನಾವೇ ತೊಗೊಂಡೋಗಿ ನಾವು 3 ಡಿಸ್ಕಲ್ಲಿ ಅವ್ರು ದುಡ್ಡು ಕೊಟ್ಬಿಟ್ಟು ನಾವು ದುಡ್ಡು ತೊಗೊಂಡ್ಬರ್ತೀವಿ. ಸರಿ, ಪಾರ್ಟಿ ಹತ್ರ 20 ರೂಪಾಯಿ ಮಾತಾಡ್ಕೊಂಡ್ರೆ ನಮಗೆ ಬರೋದು 15 ರೂಪಾಯಿಂದ 18 ರೂಪಾಯಿಗೆ ಬರುತ್ತೆ. ಆಮೇಲೆ 2% ಎಲ್ಲರಿಗೂ ಮಿಕ್ಸ್ ಮಾಡ್ಕೊಂಡು ಹೋಗಿ ಕಡೆಗೆ ನಮಗೂ ಉಳಿಯೋದು ಬಂದು ನಮ್ಗೆ 2% ನಮ್ಗೆ ಉಳಿದಿದೆ. ಬರೀ 2%. ಆ್ಯಂಡ್ ಅಫ್ಕೋರ್ಸ್ ಇವಾಗ ಅಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಮಾಡಿರೋಂಥ ಬ್ಲ್ಯಾಕ್ ಮನಿ ಇಟ್ಟಿರುವಂಥ ವ್ಯಕ್ತಿ, ಅವನಿಗೂ ಈ ಫೀಲ್ಡಲ್ಲೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಹೌದು, ಇವೆಲ್ಲ ಕೆಲಸಗಳನ್ನೂ ಮೊದಲಿಂದ ನೋಡ್ಕೊಂಡು ಬಂದಿರೋದ್ರಿಂದನೇ ವೈಟ್ ಆಗ್ತಾ ಹೋಗುತ್ತೆ ಅಂತ. ಹೌದು. ಹಾಗಾದರೆ ಈ ಜೀವಕ್ಕೆ ಹಾನಿ ಆಗೋವಂಥ ಕೆಲಸ, ಈ ಥರದ್ದು ಏನಾದರೂ ಆಗೋ ಸಾಧ್ಯತೆಗಳಿರ್ತವ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ದಂಧೆಯಲ್ಲಿ? ಖಂಡಿತವಾಗ್ಲೂ ಇದೆ. ನಮ್ಮ ಹಣ ತೊಗೊಂಬಂದು ನಮ್ಮ ಹುಡುಗರನ್ನು ಕರ್ಕೊಂಡೋಗಿ ಲಾಕ್ ಮಾಡಿಕೊಂಡು ನಮ್ಮ ಹಣ ತೊಗೊಂಬರೋವರೆಗೂ ಹುಡುಗರನ್ನ ಬಿಡಲ್ಲ. ನಮ್ಮ ಹುಡುಗರನ್ನ ಇಟ್ಕೊಂಡು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ನಾನು ಒಂದು ಬ್ರೇಕ್ ಆದಮೇಲೆ. ಬಹಳ ವಿಶೇಷವಾಗಿ ಒಂದು ವಿಚಾರ ಹೇಳಬೇಕು, ನೀವೆಲ್ಲ ಗಮನಿಸಿರ್ಬೋದು, ಗೋಡೌನಲ್ಲಿ ದುಡ್ಡಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಗೋಡೌನ್ಗಳು ಕೂಡ ಕೆಲವು ಸೀಸ್ ಆಗಿರೋದು ನೀವು ನೋಡಿದ್ದೀರಾ. ಕಂತೆ ಹೊಸ ನೋಟ್ಗಳು ನೋಡಿದ್ದೀರಾ. ನನಗೆ ಗೊತ್ತಿರುವ ಪ್ರಕಾರ ಹೊಸ ನೋಟುಗಳು ನಿಮ್ಮ ಕೈಗೆ
ಬ್ಯಾಂಕ್ ಅಧಿಕಾರಿಗಳ ಸಹಾಯ ಇಲ್ಲದೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೌದು ಅಂತೀರಾ, ಇಲ್ಲ ಅಂತೀರಾ? ಖಂಡಿತವಾಗ್ಲು. ಹಾಗಾದರೆ ನಿಮ್ಮ ಈ ದಂಧೆಯಲ್ಲಿ ಬ್ಯಾಂಕ್ನವರ ಪಾತ್ರನೂ ಇದೆ. ಹೌದು ಅಂತೀರಾ, ಇಲ್ಲ ಅಂತೀರಾ? ಇದೆ. ಹೆಂಗೆ? ಬ್ಯಾಂಕ್ನವ್ರು ಶಾಮೀಲಾಗದೆ ನನಗೆ ಎಲ್ಲಿಂದ ದುಡ್ಡು ಬರುತ್ತೆ? ಯಾಕೆ ನಾನು ಈ ಪ್ರಶ್ನೆ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದರೆ, ಬ್ಯಾಂಕ್ನವರ ಸಹಾಯ ಇಲ್ಲದೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಅದು ಒನ್ಸ್ ಅಗೇನ್ ಕೋಟಾ ನೋಟ್ ಆಗುತ್ತೆ. ಹೌದು. ಒರಿಜಿನಲ್ ನೋಟೇ ನಿಮ್ಮ ಕೈಲಿದೆ ಅಂತಂದರೆ ಅದು ಬ್ಯಾಂಕ್ ಅಧಿಕಾರಿಗಳ ಸಹಾಯದಿಂದಲೇ ಬರಬೇಕು. ಹೌದು. ಸೊ ಬ್ಯಾಂಕ್ನವರು ಕೂಡ ನಿಮ್ಮ ಜೊತೆ ಇದ್ದಾರೆ. 20 ಕೋಟಿ ರೂಪಾಯಿ ನೀವು ತಗೊಂಬಂದು ಕೊಟ್ಟರು, 20 ಕೋಟಿ ರೂಪಾಯಿಗೆ ಬೇಕಾಗಿರೋಂಥ ಹೊಸ ನೋಟ್ಗಳು ನಾನು ಕೊಡ್ತೀನಿ. ಬ್ಯಾಂಕ್ ಮ್ಯಾನೇಜರಿಂದ ಅಕೌಂಟ್ ಸೆಕ್ಷನ್ಗೆ ಹೋಗುತ್ತೆ. ಓಕೆ. ಆ ಎರಡು ಕಡೆಗೆ ಹೋಗೋದ ಮೇಲೆ ಅಲ್ಲಿಂದ ಅಮೌಂಟು ಹೊರಗಡೆಗೆ ಬರುತ್ತೆ. ಹೊರಗಡೆಗೆ ಬಂದಾದಮೇಲೆ ರಾತ್ರಿ ಸಂಜೆ 4 ಗಂಟೆ 5 ಗಂಟೆ ಆದಮೇಲೆ ಅಕೌಂಟನ್ನು ಮುಗಿದ್ಮೇಲೆ ಅವರೆಲ್ಲ ಹೋಗಿ ಆ ಅಮೌಂಟ್ನ ಲಾಕರ್ ಒಳಗಡೆ ಹಾಕಿದ್ಮೇಲೆ ಅವ್ರು ಬರೋ ಪರ್ಸೆಂಟೇಜಲ್ಲಿ ಅಲ್ಲಿರೋ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಅವ್ರಿಗೆ ಅದರಲ್ಲಿ ಶೇರ್ ಹೋಗುತ್ತೆ. ಅಲ್ಲಿಗೆ ಬ್ಯಾಂಕ್ ಮ್ಯಾನೇಜರ್ ಮಾತ್ರವಲ್ಲ, ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ದುಡ್ಡು ಹೋಗುತ್ತೆ. ಇವಾಗೆಲ್ಲ ಕೆಲವು ಬ್ಯಾಂಕ್ಗಳ ಮೇಲೆ ರೇಡ್ ಆಗಿದ್ದು ನೋಡಿದ್ರೆ ಇದು ನಿಜ ಅಂತ ಅನಿಸ್ತಾ ಇದೆ. ಹಾಗಾದರೆ 10 ಲಕ್ಷ ರೂಪಾಯಿ ನೀವು ಹಳೆಯ ಕರೆನ್ಸಿಯನ್ನು ಅವ್ರು ಕೊಟ್ಟರೆ ನಿಮ್ಗೆ ಅವ್ರು ಎಷ್ಟು ಕೊಡ್ತಾರೆ? 70,000 ಕೊಡ್ತಾರೆ. ಈಗ ನವೆಂಬರ್ 8ರ ನಂತರ ಈ ಬಿಸ್ನೆಸ್. ಹೌದು. ಇದಕ್ಕೆ ಹಿಂದೆ ನಾನು ಒಂದು ಕೇಳ್ಪಟ್ಟಿದ್ದೆ, ನಿಜನೋ ಸುಳ್ಳೋ ಗೊತ್ತಿಲ್ಲ, ಈ ಚೆಕ್ ವ್ಯವಹಾರದಲ್ಲೂ ಕೂಡ ಈ ಥರ ಬಾರ್ಗೇನಿಂಗ್ ನಡೆಯುತ್ತೆ. ಹೆಂಗೆ ಇದು ಚೆಕ್ಕಲ್ಲಿ ಹೆಂಗೆ ಆಗುತ್ತೆ? ನೀವು ನನ್ನ ಹೆಸರಿಗೆ ಚೆಕ್ ಕೊಡ್ತೀರಾ, ನಿಮ್ಮ ಹೆಸರಿಗೆ ನೇರವಾಗಿ ಕೊಡ್ಬೋದು? ನೇರವಾಗಿ ನನ್ನ ಹೆಸರಿಗೆ ಚೆಕ್ ಕೊಡ್ತೀರಾ? ನೀವು 5 ಲಕ್ಷ ರೂಪಾಯಿ ನಾನು ನಿಮಗೆ ಚೆಕ್ ಕೊಡ್ತೀರಾ? ರೈಟ್. 5 ಲಕ್ಷ ರೂಪಾಯಿ ನಾನು 5 ಲಕ್ಷ ರೂಪಾಯಿ ನಾನು ಡ್ರಾ ಮಾಡೋಕ್ಕಾಗಲ್ಲ. ಹೌದು. 5 ಲಕ್ಷ ರೂಪಾಯಿ ಡ್ರಾ ಮಾಡಬೇಕಾದ್ರೆ ನಾನು ಏನಾದ್ರು ಒಂದು ದಾಖಲಾತಿ ಕೊಡಬೇಕು. ಹೌದು. ಏನು ದಾಖಲಾತಿ ಕೊಡಬೇಕು? ಈಗ ಕೊಟ್ಟಿರೋಂಥ RBI ಪ್ರಕಾರ ಒಂದು ಮದುವೆ ಇನ್ವಿಟೇಷನ್ಸು ಗಂಡು ಹೆಣ್ಣು ಬರಬೇಕು, ಅದು ಪ್ರೂಫ್ ಏನಾದ್ರು ಕೊಡಬೇಕು. ಹೌದು. ಅದಕ್ಕೆ ತಕ್ಕನಂಥ ಪ್ರೂಫು ನಮ್ಮಲ್ಲಿ ಇರುತ್ತೆ. ಅದಕ್ಕೆ ತಕ್ಕನಂಗೆ ಕೊಟ್ಟು ನಾವು ಚೆಕ್ಗಳನ್ನ 2 ಚೆಕ್ಕು ಅದನ್ನು ಡಿವೈಡ್ ಮಾಡಿ ನಾವು ಕೊಡ್ತೀವಿ. ಅದನ್ನು ನಮಗೆ ಎಷ್ಟು ಕೊಡ್ತೀರಾ? 5 ಲಕ್ಷ ರೂಪಾಯಿ ಚೆಕ್ ನಾನು ನಿಮಗೆ ಕೊಟ್ಟರೆ ಒನ್ಸ್ ಅಗೇನ್ 10% ನಾನು ಹಿಡ್ಕೊಂಡು ನಾವು ನಿಮಗೆ ಕೊಡ್ತೀವಿ. ಮಿಕ್ಕಿದ ದುಡ್ಡನ್ನು ನಿಮಗೆ ಕೊಡ್ತೀವಿ. ಇದು ಈ ದಂಧೆ ಮೊದಲೆಲ್ಲವೂ ಕೂಡ ನೋಟ್ ಬ್ಯಾನ್ ಆಗೋಕ್ಕೂ ಮೊದಲಿಂದನೂ ನಡೀತಾ ಇದೆ. ಬ್ಯಾಂಕ್ಗಳಲ್ಲಿ ನಡೆಯುವಂಥ ವ್ಯವಹಾರಗಳು ಕಂತೆ ನನಗೆ ದುಡ್ಡು ಬೇಕು ಅಂದರೆ ಬ್ಯಾಂಕ್ ಮ್ಯಾನೇಜರ್ಸ್ಗಳು ಬ್ಯಾಂಕ್ಗಳಿಂದನೇ ನನಗೆ ನಡೆಯೋದು. ಈಗ ಇದು ಜಾಸ್ತಿ ಆಗಿದೆಯಾ? ಖಂಡಿತವಾಗ್ಲೂ. ಒಂದು ವೇಳೆ ಯಾರ್ದೋ ಗ್ರಹಚಾರ ಕೆಟ್ಟು ನೀವಾಗಲಿ ನಿಮ್ಮ ಬಳಗದವರಾಗಲಿ ಬ್ಯಾಂಕ್ ಅವರಾಗಲಿ ಯಾರಾದರೂ ಒಬ್ಬರು ಪೊಲೀಸರಿಗೆ ಸಿಕ್ಕಾಕೊಂಡ್ರು ಅಂತ ಅಂದ್ಕೊಳ್ಳೋಣ, ಅವರು ಬಾಯಿ ಬಿಟ್ಟರೆ ನಿಮಗೂ ಕೂಡ ತೊಂದರೆ ಇದೆ ಅಂತ ಅನ್ಸಲ್ವಾ? ಹೌದು, ತೊಂದರೆ ಇದೆ, ರಿಸ್ಕ್ ಇದೆ. ಅದಕ್ಕೆ ಇದನ್ನ ಏನು ಮಾಡೋದು, ಇದನ್ನು ಬೆಳೆಯಕ್ಕೆ ಬಿಡೋದು. ಹೆಂಗೆ? ಈ 5 ಜನ ನಾವು ಪರ್ಸೆಂಟೇಜಿಗೆ ಬರ್ತೀವಲ್ಲ, ಒಬ್ಬ ಡೈರೆಕ್ಟಾಗಿ ನಾನು ಡೈರೆಕ್ಟಾಗಿ ಯಾವ ಬ್ಯಾಂಕ್ ಮ್ಯಾನೇಜರ್ ಅಂತ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜರ್ ಬಂದು ಯಾರು ಮಾಡ್ಕೊಡ್ತಾವನಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜರ್ಗೆ 4 ಜನ ಮ್ಯಾನೇಜರ್ಸು, ಒಂದು ಬ್ಯಾಂಕಿಂದ 25 ಲಕ್ಷ ಬರ್ತಿದೆ. 1 ಕೋಟಿ ರೂಪಾಯಿ 4 ಬ್ಯಾಂಕ್ಸ್ ಇರುತ್ತೆ. 25% ಕಮಿಷನಲ್ಲಿ 4 ಬ್ಯಾಂಕ್ಗೂ ಶೇರ್ ಆಗುತ್ತೆ. 1 ಕೋಟಿ ರೂಪಾಯಿ ನಾನು ಕೊಟ್ಟರೆ ನನಗೆ ಕೊಡೋದು ಬಂದು 75 ಲಕ್ಷ ಕೊಡ್ತಾರೆ. ಓಕೆ. 25%. ಒಂದು ವೇಳೆ ನಿಮ್ಮ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬಂದು ಹಣವನ್ನು ವೈಟ್ ಮಾಡ್ಕೊಂಡು ಹೋಗಿರ್ತಾನೆ. ಹೌದು. ನಾನು ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನೀವು ಏನಾದರೂ ಪೊಲೀಸ್ ಎನ್ಕ್ವೈರಿ ಸಂದರ್ಭದಲ್ಲಿ ಆ ವ್ಯಕ್ತಿ ಬಗ್ಗೆ ಬಾಯಿ ಬಿಡೋ ಸಾಧ್ಯತೆ ಇದೆಯಾ? ಇಲ್ಲ. 2,000 ಜೊತೆಗೆ 5,000 ರೂಪಾಯಿ ನೋಟು ಏನಾದ್ರು ಬಂದ್ಬಿಟ್ರೆ ಅವಾಗ ನಿಮ್ಮ ಬಿಸ್ನೆಸ್ ಇನ್ನೂ ಸುಲಭ ಆಗುತ್ತೆ. ಸೈಕಲಲ್ಲಿ ಹೋಗೋ ನೀವು ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು. ಆಯಿತು, ಇಷ್ಟೆಲ್ಲ ಮಾಡಿದ್ರಿ, 30ನೇ ತಾರೀಕಿಗೆ ಎಲ್ಲ ಟ್ರಾನ್ಸಾಕ್ಷನು ಮುಗಿದು ಹೋಗುತ್ತೆ. ಆಮೇಲೆ ಏನು ಮಾಡ್ತೀರಾ? ದೇವ್ರು ಬಿಟ್ಟಂಗೆ ಆಗುತ್ತೆ. ಹೊಸ ದಾರಿ ಇನ್ನೊಂದು ಕೊಡ್ತಾನೆ ದೇವರು. ಮ್ಯಾನೇಜರ್ಸ್ಗಳ ಜೊತೆಲಿ ಇರ್ತಾರಲ್ಲ, ಮ್ಯಾನೇಜರ್ಸ್ಗಳು ನಾವು ಮಾಡಿಕೊಟ್ಟಿದ್ದೀವಲ್ಲ. ಅಂದರೆ ಇದುವರೆಗೂ ತಗೊಳಕೊಂಡಿರೋದು ಒಬ್ಬರು ಮ್ಯಾನೇಜರ್ಸ್ ಆಗಿರ್ಬೋದು ಅಷ್ಟೇ. ಆ ಥರದವ್ರು ಸಾವಿರಾರು ಜನ ಇದ್ದಾರೆ. ಕೆಲಸ ಮಾಡಿಕೊಡ್ತೀವಿ ಅಂದರೆ ಬಂದೇ ಬರ್ತಾರೆ ಮ್ಯಾನೇಜರ್ಸ್ಗಳು. ಯಾವ ಕ್ಷಣದಲ್ಲೂ ಇದು ನಿಮಗೆ ತಪ್ಪು ಅಂತ ಅನಿಸೇ ಇಲ್ವಾ? ತಪ್ಪು ಅನಿಸಿದ್ರು ಮಾಡಲೇಬೇಕು. ಮಾಡಿದ್ರೆ ನನಗೆ ಕಮಿಷನ್ ಸಿಗುತ್ತೆ. ಬದುಕಬೇಕು. ಕಮಿಷನ್, ದುಡ್ಡು, ಪರ್ಸೆಂಟೇಜ್. ಹಾಗಾದರೆ ಈ ಜಗತ್ತು ಅನ್ನೋದು ನಿಂತಿರೋದೇ ಈ ದುಡ್ಡು ಮೇಲೆ. ದುಡ್ಡು ಇಲ್ಲದೆ ಇದ್ರೆ ಇನ್ನೇನಿದೆ? ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮಗೂ ಕೂಡ ಗೊತ್ತು ಈ ಬ್ಲ್ಯಾಕ್ ದುಡ್ಡು ಇಟ್ಟಿರೋರೆಲ್ಲ ಹೊರಗೆ ಬರ್ತಾರೆ ಅಂತ ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮಾಡಿದಾರಲ್ಲ, ಆ ಉದ್ದೇಶನೇ ಹಾಳಾಗ್ತಾ ಇಲ್ವಾ ನಿಮ್ಮಗಳಿಂದ? ಹಾಳಾಗ್ತಾ ಇದೆ. ಆದರೆ ಮೊದಲು ನಿಮ್ಮ ಪ್ರಕಾರ ನನ್ನ ಸಂಸಾರ ಖಂಡಿತವಾಗ್ಲೂ ನಾನು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ಈ ಡೀಲಿಗೆ ಬರೋಂಥ ವ್ಯಕ್ತಿಗಳೆಲ್ಲ ಎಲ್ಲರಿಗೂ ನೀವು ಒಬ್ಬೊಬ್ರಿಗೂ ಒಂದೊಂದು ಹೆಸರು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ. ನಿಮ್ಮ ನೈಜತೆ ಎಲ್ಲೂ ಬಿಟ್ಕೊಡಲ್ಲ. ನನ್ನ ನಂಬರೇ ಗೊತ್ತಾಗಲ್ಲ ಯಾವ ನಂಬರಿಂದ ನಾವು ಇರ್ತೀವಿ ಅಂತ. ಒಂದೊಂದು ಸರ್ತಿ ಒಂದೊಂದು ನಂಬರ್ ಯೂಸ್ ಮಾಡ್ತೀವಿ.
ಕಾಲ್ನು ಟ್ರೇಸ್ ಔಟ್ ಮಾಡಬಾರ್ದು ಯಾರು. ಖಂಡಿತವಾಗ್ಲೂ ಟ್ರೇಸ್ ಔಟ್ ಮಾಡ್ತಾರೆ ಅನ್ನೋ ಕಾರಣದಿಂದನೇ ನಾವು ಒಂದು ಲೊಕೇಶನಲ್ಲಿರಲ್ಲ, ಒಂದು ಸ್ಪಾಟಲ್ಲೂ ಇರಲ್ಲ, ಒಂದು ನಂಬರು ನಾವು ಯೂಸ್ ಮಾಡೋಕ್ಕೋಗಲ್ಲ. ಈ ಫೀಲ್ಡ್ಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು ಈ ಫೀಲ್ಡಲ್ಲಿ? ಸುಮಾರು ಚೆಕ್ ವ್ಯವಹಾರದಿಂದನೂ ನಾವು ಮಾಡ್ತಾಯಿದ್ವಿ. ಮೊದಲಿಂದನೂ ಕೂಡ ಚೆಕ್ ವ್ಯವಹಾರ ಮಾಡೋವಂಥದ್ದು, ಬ್ಯಾಂಕ್ ಮ್ಯಾನೇಜರ್ಗಳ ಹತ್ರ ಡಾಕ್ಯುಮೆಂಟ್ಸ್ಗಳು ತೊಗೊಂಡೋಗಿ ಲೋನ್ಗೆ ಅಪ್ಲೈ ಮಾಡೋವಂಥ ಮುಖಾಂತರ ನಾವು ಹೋಗಿ ಮಾಡೋವಂಥದ್ದೆಲ್ಲ ಮಾಡ್ತಾಯಿರ್ತೀವಿ. ಕಮಿಷನ್, ಅದರಲ್ಲೂ ಕಮಿಷನ್ ಬರುತ್ತೆ. ಹಾಗಾದರೆ ನಮ್ಮ ದೇಶದ ಹಣೆ ಬರ ಇಷ್ಟೇನಾ? ಬದಲಾಯಿಸ್ತೀನಿ ಅಂತ ಹೇಳೋರಲ್ಲ, ಅದಕ್ಕೆ ಕೊಕ್ಕೆ ಹಾಕ್ತಿದ್ದೀರಲ್ಲ ನೀವು. ನಾವು ಆಗ್ತಾಯಿಲ್ಲ, ನಮ್ಮನ್ನು ಇಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಈ ರಾಜಕಾರಣಿಗಳೆಲ್ಲ ಹೇಗೆ ಬರ್ತಾರಾ ನೇರವಾಗಿ ನಿಮ್ಮ ಹತ್ರ? ನೇರವಾಗಿ ಯಾರೂ ಬರಲ್ಲ. ಆದರೆ ಇಂಥವ್ರು ಕಡೆಯವರು ಅಂತಾದರೂ ನಿಮ್ಗೆ ಗೊತ್ತಾಗುತ್ತೆ? ಡ್ರೈವರ್ಸ್ಗಳು, ಗನ್ಮ್ಯಾನ್ಗಳು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇಂಥವ್ರು ಕಡೆಯವರು ಅಂತ ಇಂಥವ್ರ ಕಡೆ ಅವರು ಹೇಳ್ಕೊತಾರೆ. ಯಾಕಂದರೆ ಆ ಪಾರ್ಟಿಗೂ ಬರೋದು 4ನೇದೋ 5ನೇದೋ 6ನೇದೋ ಒಂದು 10 ಲಕ್ಷ ಫಸ್ಟ್ ಕೊಡ್ತಾರೆ. 10 ಲಕ್ಷಕ್ಕೆ ನಾವು ಅದಕ್ಕೆ ತಕ್ಕನಂಗೆ ನಾವು ದುಡ್ಡು ಕೊಟ್ಟ ಅಂದರೆ ಅವರೆಲ್ಲ ಚೆಕ್ ಮಾಡಿಕೊಂಡು ನಾವು ವ್ಯವಹಾರ ಓಕೆ ಅಂದಮೇಲೆ ಅವರು 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕಳಿಸಿದ್ದಾರೆ. ಎಲ್ಲ ಪಕ್ಷದವರು ಬರ್ತಾರೆ. ಅಂಥ ಎಲ್ಲ ಪಕ್ಷದವ್ರ ಹತ್ರನೂ ಇದೆ. ಇವಾಗ ಎಲ್ಲರ ಹತ್ರನೂ ಇದೆ. ಇವಾಗ ನಿಮ್ಮ ದುಡ್ಡು ಮುಚ್ಚಾಕಬೇಕು ಅಂದರೆ ಒಬ್ಬ ಲಾಯರ್ ಬೇಕು. ಲಾಯರ್ ದುಡ್ಡು ಮುಚ್ಚಾಕಬೇಕಂದ್ರೆ ಮನೇಲಿರೋ ಡ್ರೈವರ್ ಬೇಕು. ಡ್ರೈವರ್ ದುಡ್ಡು ಮುಚ್ಚಾಕಬೇಕು ಅಂದರೆ ಜೊತೆಗಾರ ಬೇಕು. ಜೊತೆಗಾರನ ದುಡ್ಡು ಮುಚ್ಚಾಕಬೇಕಂದ್ರೆ ನಮ್ಮಂಥವ್ರು ಬೇಕು. ಒಟ್ಟು ಎಲ್ಲರೂ ಕೂಡ ಇದರಲ್ಲಿ ಎಲ್ಲರೂ ಇದ್ದಾರೆ. ಈಗ ಒಂದು ವೇಳೆ ಏನಾದರೂ ಈ ವಿಚಾರದಲ್ಲಿ ನಿಮ್ಮನ್ನು ಮನಸ್ತಾಪ ಬಂದರೆ, ಜಗಳ ಆದರೆ IT ಅವ್ರುಗಳಿಗೆ ನೀವೇ ಹಾಕ್ಕೊಡ್ತೀರಾ ಅಂತ ಹೇಳ್ತಾರೆ, ನಿಜನ? ಕೆಲವು ಆಗಿದೆ, ಕೆಲವೊಂದು ಮಾಡಿದ್ದಾರೆ. ಆ ಥರನೂ ಆಗಿದೆ. ರಿಸ್ಕ್ ನಾವು ತಗೊಂಡೋಗಿ ನಾವೆಲ್ಲ ಕೊಟ್ಟು ಬಂದಮೇಲೆ ಆ ಕಡೆಯಿಂದ ಕೊಡಬೇಕಾದ್ರೆ ಅವರು ದುಡ್ಡು ಬಂದು ಸೇರಿಬಿಡ್ತು. ಕೊಡಬೇಕಾದ್ರೆ ಗಲಾಟೆ ಮಾಡೋವಂಥದ್ದು ಇದೆ, ಹೊಡೆದು ಕಳಿಸಿರೋಂಥದ್ದು ಇದೆ. ಅಂಥ ಟೈಮಲ್ಲಿ ನಾವು ಪ್ರಾಣ ಕಳ್ಕೊಂಡು ನಾವು ಹೊರಗಡೆಗೆ ಬರ್ತೀವಿ. ನಾವು ಈ ರೀತಿ ಅಂತ ಹೇಳಿದ್ಮೇಲೆ ನಮಗೆ ದುಡ್ಡು ಕೊಟ್ಟಿರ್ತಾರೆ, ನಮ್ಮನ್ನು ನಂಬಿ ದುಡ್ಡು ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಯಾರ ಹತ್ರ ಕೊಟ್ಟೆ, ಎಲ್ಲಿ ಕೊಟ್ಟೆ, ಏನು ಕೊಟ್ಟೆ ಅಂದಾಗ ನಾವು ತೋರಿಸ್ಲೇಬೇಕಾಗುತ್ತೆ. ಅಂದರೆ ಕೂಡ ನಿಮ್ಮ ಲಿಂಕಲ್ಲೇ ಇದೆ. ಖಂಡಿತವಾಗ್ಲೂ ಅವ್ರಿಗೂ ನೀವು ದಾರಿ ತೋರಿಸ್ತೀರಾ? ಹೌದು. ನಾವಿಲ್ಲದೆ IT ಅಧಿಕಾರಿಗಳು ಹೆಂಗೆ ರೈಡ್ ಆದಿದೆ? ಖಚಿತ ಮಾಹಿತಿಯ ಮೇರೆಗೆ ನಾವೇನು ನ್ಯೂಸಲ್ಲಿ ಓದ್ತೀವಲ್ಲ, ನೀವೇ ಖಚಿತ ಮಾಹಿತಿ. ಹೌದು. ಹಾಗಾದರೆ ನಾನೊಬ್ಬ ಪ್ರಾಮಾಣಿಕ ಅಂತ ಎದೆಯುಬ್ಬಿಸಿ ಹೇಳೋವಂಥ ಒಬ್ಬ ವ್ಯಕ್ತಿನೂ ಇಲ್ಲ ಜಗತ್ತಿನಲ್ಲಿ. ಮೋದಿಯವ್ರು ಹೇಳ್ಕೊತಾರೆ ನಾನು ಪ್ರಾಮಾಣಿಕ ಅಂತ. ಅವರು ಪಕ್ಷದ ಖಾತೆಯಲ್ಲಿ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಾ? ಅದನ್ನ ಯಾಕೆ ಮಾಡಿಸ್ತಾ ಇಲ್ಲ? ಸುಮಾರು ಎಷ್ಟು ಹಣ ಈ ಥರ ವಿನಿಮಯ ಆಗಿರ್ಬೋದು ನಿಮ್ಮ ಕಣ್ಣಳತೆನಲ್ಲಿ? ಕೋಟಿಗಟ್ಟಲೆ ಆಗಿದೆ. ನಿಮ್ಮ ಗ್ಯಾಂಗ್ ಎಷ್ಟಿರ್ಬೋದು? ನಿಮ್ಮ ಗ್ಯಾಂಗ್ ಸುಮಾರು ಇದೆ. ಬೆಂಗಳೂರಿನಲ್ಲಿ ಸುಮಾರು ಲೊಕೇಶನ್ಸ್ಗಳಿದೆ, ಸುಮಾರು ಸ್ಪಾಟ್ಗಳಲ್ಲಿ ಇದ್ದೀವಿ. ಬೇರೆ ಬೇರೆ ಮೈಸೂರು ಆ ಥರ ಎಲ್ಲ ಡಿಸ್ಟಿಕಲ್ಲೂ ಇದೆಯಾ? ಇದೆ. ಎಲ್ಲ ಕಡೆ ಆಪ್ರೇಟ್ ಆಗ್ತಿದೆ. ನಾವು ಕುಂತಿ ಜಾಗದಲ್ಲಿ ಫೋನಲ್ಲೇ ನಾವು ಆಪ್ರೇಟ್. ಎಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ಜಾಸ್ತಿ ಆಗೋದೆಲ್ಲಿ? ನಮಗೆ ಕೆಲಸ ನಡೆಯೋ ಜಾಗದಲ್ಲಿ ನಾವು ಸೀಕ್ರೆಟ್ ಬಿಟ್ಟು ಕೊಟ್ಬಿಟ್ರೆ. ಎಸ್. ಹಾಸ್ಪಿಟ್ಲ್ಗಳಲ್ಲಿ ವ್ಯವಹಾರ ಮಾಡಿಸ್ಕೊಡ್ತೀನಿ, ಬೇಕಾ ನಿಮಗೆ? ಹಾಸ್ಪಿಟಲ್ಗಳಲ್ಲಿ ಕೊಡ್ತೀನಿ. ಅಂದರೆ ವೈಟ್ ಮಾಡ್ಕೊಡೋದಾ? ಹಾಸ್ಪಿಟಲ್ಗಳಲ್ಲಿ ವೈಟ್ ಮಾಡಿಕೊಡ್ತೀನಿ. ಯಾವ ರೀತಿ ಆಗುತ್ತದು? ನೀವು ತೊಗೊಂಬನ್ನಿ, ನಾನು ಹೇಳ್ತೀನಿ ಹಾಸ್ಪಿಟ್ಲಿಗೆ. ಇನ್ನು ಉಳ್ಕೊಂಡಿರೋ ದೇವಸ್ಥಾನಗಳು ಮಾತ್ರ, ಹಾಗಾದರೆ ಅಲ್ಲೂ ಏನಾದ್ರು ಆಗುತ್ತಾ ಈ ಥರ ಅಂತ? ಯಾಕಾಗಲ್ಲ? ದೇವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ದೇವಸ್ಥಾನಕ್ಕೆ ಒಡವೆ ಮಾಡಿಸ್ಕೊಟ್ಬಿಡ್ತಾರೆ, ಪೂಜಾರಪ್ಪನಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಾಗಲ್ಲ? ಅಂತೂ ಮಹಾಲಕ್ಷ್ಮಿ ಓಡಾಡದೇ ಇರೋ ಜಾಗನೇ ಇಲ್ಲ. ಇಷ್ಟೆಲ್ಲ ದಂಧೆಯಲ್ಲಿ ತೊಡಗಿರ್ತಕ್ಕಂಥ ನೀವು ಒಬ್ಬ ದೇಶಕ್ಕೆ ಸತ್ ಪ್ರಜೆ ಅಂತ ಅನ್ಸುತ್ತಾ? ಒಳ್ಳೆಯವನಾಗಿರೋದಕ್ಕೆ ನಾನು ಮನೇಲಿದ್ದೀನಿ ಇನ್ನು. ಅಂದರೆ ನೀವು ಯಾವತ್ತು ಜೈಲಿಗೆ ಹೋಗ್ತೀರಾ ಅವತ್ತು ಒಳ್ಳೆಯವನಲ್ಲ ಅನ್ನೋ ತೀರ್ಮಾನನ? ಜೈಲಿಗೆ ಹೋಗಲ್ಲ ನಾವು. ಒಂದು ಏರಿಯಲ್ಲಿ ನಾನು ತುಂಬ ಹೊತ್ತು ನಿಲ್ತೀನಿ ಅಂದರೆ ಅಲ್ಲಿರೋ ಲೋಕಲ್ ಸ್ಟೇಷನಿಂದ ಎಲ್ಲ ಕಡೆನೂ ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲ ಕಡೆನೂ ಹೋಗಿರುತ್ತೆ. ಅವ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ. ಅವರು ಭಾಗಿ. ಒಂದು ಅಂಗಡಿ ಮುಂದೆ ನಾನು ಅರ್ಧ ಗಂಟೆ ನಿಂತ್ಕೊಂಡ್ರೆ ಏನಂತ ನಿಂತ್ಕೊಂಡೆ ಅಂತ ಅಂಗಡಿಯವನು ಕೇಳ್ತಾ ಇರ್ತಾನ? ಈ ನಿಮ್ಮ ದಂಧೆಯಲ್ಲಿ ಹಾಗಾದರೆ ಪೊಲೀಸರು ಕೂಡ ಭಾಗಿ? ಖಂಡಿತವಾಗ್ಲು. ಎಸ್, ಈ ವಿಚಾರ ಮಾತಾಡ್ತಾ ಹೋದರೆ ತುಂಬ ಇದೆ. ಎನಿವೆ, ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಸೊ ವೀಕ್ಷಕರೇ, ಕೇವಲ ಒಂದು ಮರುಸೃಷ್ಟಿ ಆದರೂ ಕೂಡ
ದಂಧೆಯಲ್ಲಿ ತೊಡಗಿರುವವರ ಜೊತೆಯಲ್ಲಿ ಬಹಳ ಹತ್ತಿರದಿಂದ ದಂಧೆಯನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಯಾವ ಭಾವನೆಗಳು ಬರುತ್ತೆ, ಅದನ್ನು ಹೇಗೆ ಹೇಳಬಹುದು, ಆಮೇಲೆ ಅದನ್ನು ಕೂತ್ಕೊಂಡು ಹೇಳೋದಕ್ಕೂ ಕೂಡ ಒಂದು ಧೈರ್ಯ ಬೇಕಾಗುತ್ತೆ. ಇಂಥ ದಂಧೆಯಲ್ಲಿ ನಾನು ಹಿಡ್ದೀನಿ, ಈ ರೀತಿ ನಡೀತಾ ಇದೆ ಅಂತ. ಸೊ ಈ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡುವಂತಹ ಕರಾಳ ಮುಖ, ಕರಾಳ ದಂಧೆ ಹೇಗೆ ಆಪರೇಟ್ ಆಗ್ತಾ ಇದೆ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರ್ಯಾರ ಹಣ ಬ್ಲ್ಯಾಕ್ ಟು ವೈಟ್ ಆಗಿದೆ, ಯಾವ ವರ್ಗದ ಜನರಲ್ಲಿ ಅತಿ ಹೆಚ್ಚು ಬ್ಲ್ಯಾಕ್ ಮನಿ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಿಸುವಂತಹ ಸಣ್ಣ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಮಸ್ಕಾರ, ಹೋಗಿ ಬರ್ತಾ ಇದ್ದೀನಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.